ವರ್ಷಾಚರಣೆಗೆ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಬೆಂಗಳೂರು ಈ ಸೆಲೆಬ್ರೇಷನ್ ನ ಕೇಂದ್ರ ಬಿಂದು. ಲಕ್ಷಾಂತರ ಜನ ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಸೊ ಬೆಂಗಳೂರು ಅಂತೂ ರೆಡಿ ಆಗಿದೆ, ಸಜ್ಜುಗೊಂಡಿದೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಹೇಗಿದೆ ಜನರ ರೆಸ್ಪಾನ್ಸು, ಅಲ್ಲಿ ಯಾವ ರೀತಿ ಜನ ಪಾರ್ಟಿ ಮೋಡ್ ನಲ್ಲಿದ್ದಾರೆ, ಬೇಕಾಗಿರೋ ವ್ಯವಸ್ಥೆ ಸರಿಯಾಗಿ ಆಗಿದೆಯಾ ಇಲ್ವಾ, ರಾತ್ರಿ 8ರಿಂದ 3 ಗಂಟೆ ತನಕ ಪ್ರಮುಖ ರಸ್ತೆಗಳ ಸಂಚಾರ ಕೂಡ ಬಂದಾಗಿರುತ್ತೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ. ಯಾವ ರೋಡ್ಗಳಲ್ಲಿ ವೆಹಿಕಲ್ಸ್ ಗಳ ಎಂಟ್ರಿ ಇಲ್ಲ ಅನ್ನೋದ್ರ ಬಗ್ಗೆ ಈಗ ನೀವು ಡೀಟೇಲ್ಸ್ ನೋಡ್ತಾ ಇದ್ದೀರಾ. MG ರೋಡು ಯುವ ಸಮುದಾಯದ ಹಾಟ್ ಫೇವರೇಟ್ ಜಾಗ. ಅಲ್ಲಿ ಪಾರ್ಟಿ ನಡೆಯುತ್ತೆ, ಓಪನ್ ಸೆಲೆಬ್ರೇಷನ್ ಆಗೋದ್ರಿಂದ ವಾಹನಗಳ ಸಂಚಾರಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಬ್ರಿಗೇಡ್ ರೋಡ್ ಕೂಡ ಅಷ್ಟೇ. ಈ MG ರೋಡ್, ಬ್ರಿಗೇಡ್ ರೋಡ್ ಸಾಲಾಗಿ ಪಾರ್ಟಿ ಝೋನ್ ಏರಿಯಾಗಳು ಅಂತ ಏನ್ ಕರಿತೀವಿ, ಅಥವಾ ವೀಕೆಂಡ್ ನಲ್ಲಿ ಜನರ ಫೇವರೇಟ್ ಏರಿಯಾ ಅಂತ ಏನ್ ಕರಿತೀವಿ, ಅಲ್ಲೆಲ್ಲ ವಾಹನ ಸಂಚಾರಕ್ಕೆ ಅನುವು ಮಾಡಿ ಕೊಡಲಾಗ್ತಾ ಇಲ್ಲ. ಚರ್ಚ್ ಸ್ಟ್ರೀಟ್ ನಲ್ಲೂ ಕೂಡ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಸೇಂಟ್ ಮಾರ್ಕ್ಸ್ ರೋಡ್, ಅನಿಲ್ ಕುಂಬ್ಳೆ ಸರ್ಕಲ್, ಮೇಯೋ ಹಾಲ್ ಜಂಕ್ಷನ್, ಕಾವೇರಿ ಎಂಪೋರಿಯಂ, ಇಲ್ಲೆಲ್ಲವೂ ಕೂಡ ಸಂಚಾರಕ್ಕೆ ಅವಕಾಶ ಇಲ್ಲ. ಬದಲಿ ರಸ್ತೆಗಳನ್ನ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿಗೆ ನೀವು ಬರ್ಬೇಕಂದ್ರೂ ಕೂಡ ಕೆಲವು ಕಿಲೋಮೀಟರ್ಗಳ ಹಿಂದೆನೆ ಪಾರ್ಕಿಂಗ್ ಅನ್ನ ಎಲ್ಲಿ ಸೂಚಿಸಿದ್ದಾರೋ ಅದಕ್ಕೆಲ್ಲ ಆರೋ ಮಾರ್ಕ್ ಹಾಕಿದ್ದಾರೆ. ಮತ್ತೆ ಡೈರೆಕ್ಷನ್ಸ್ ಕೊಡೋದಕ್ಕೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು, ವಾಲಂಟಿಯರ್ಸು, ಜೊತೆಗೆ ಟ್ರಾಫಿಕ್ ಪೊಲೀಸರು ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಕನ್ಫ್ಯೂಷನ್ಸ್ಗೆ ಏನು ಅವಕಾಶ ಇಲ್ಲ. ಬಟ್ ಈ ರೋಡ್ಗಳಲ್ಲಿ ವೆಹಿಕಲ್ಗಳ ಮೂವ್ಮೆಂಟ್ಗೆ ಯಾವುದೇ ಅವಕಾಶ ಇಲ್ಲ. ಬಿಕಾಸ್ ಒಂದೇ ಸಮನೆ ಜನಪ್ರವಾಹ ಬರೋದ್ರಿಂದ ಸುಮ್ಮನೆ ಅಲ್ಲಿ ಕಿರಿಕಿರಿ ಆಗೋದು, ಮತ್ತೊಂದು ಕಿರಿಕ್ ಆಗೋದು, ಅದು ಯಾವುದಕ್ಕೂ ಅವಕಾಶ ಮಾಡ್ಕೊಡ್ಬಾರ್ದು, ಆಸ್ಪದ ಮಾಡ್ಕೊಡ್ಬಾರ್ದು ಅಂತ ಪ್ರಮುಖ ಏರಿಯಾಗಳನ್ನ ಕನೆಕ್ಟ್ ಮಾಡುವಂತಹ ಹಾಗೂ ಜನಸಂದಣಿ ವಿಪರೀತವಾಗಿ ಹೆಚ್ಚಾಗಬಹುದಾದಂತಹ ಏರಿಯಾಗಳಲ್ಲಿ ತಾತ್ಕಾಲಿಕವಾಗಿ ನಿಷೇಧವನ್ನ ಹೇರಲಾಗಿದೆ. ಇಂದಿರಾನಗರ 80 ಫೀಟ್ ರೋಡ್ನಲ್ಲೂ ಕೂಡ ನೋ ಎಂಟ್ರಿ ಅಂತ ಹೇಳಲಾಗ್ತಾ ಇದೆ. ಹಾಗೆ ಕೋರಮಂಗಲದ 80 ಫೀಟ್ ರಸ್ತೆಯಲ್ಲೂ ಕೂಡ ಸಂಚಾರಕ್ಕೆ ಅನುವನ್ನ ಮಾಡಿಕೊಡ್ಲಾಗ್ತಾ ಇಲ್ಲ. ಇನ್ನು ವಾಹನ ಸವಾರರು ಈ ವಿಚಾರದಲ್ಲೂ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಆ ವಿಚಾರ ಅಂತ ಹೇಳಿದ್ರೆ ಫ್ಲೈಓವರ್ಗಳಲ್ಲಿ ಸಂಚಾರಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ಕೇಳಿದ್ರೆ, ಪ್ರತಿ ವರ್ಷದಂತೆ ಈ ಸಲ ಕೂಡ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಫ್ಲೈಓವರ್ಗಳಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ನಗರದ ಫ್ಲೈಓವರ್ ಬಂದ್ಗೆ ಪೊಲೀಸರು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಫ್ಲೈಓವರ್ ನಲ್ಲಿ ವೆಹಿಕಲ್ ಮೂವ್ಮೆಂಟ್ಗೆ ಅವಕಾಶನೇ ಇಲ್ಲ. ಬೆಂಗಳೂರು ಏರ್ಪೋರ್ಟ್ ನ ಫ್ಲೈಓವರ್ ಗಳನ್ನ ಕೂಡ, ಅಂದ್ರೆ ಏರ್ಪೋರ್ಟ್ಗೆ ಕನೆಕ್ಟ್ ಆಗುವಂತಹ ಫ್ಲೈಓವರ್ ಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಬಹಳಷ್ಟು ಹಿಂದೆ ಈ ಫ್ಲೈಓವರ್ ಗಳಲ್ಲೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ರಲ್ಲ, ಹಾಗೆಲ್ಲ ತುಂಬಾ ಅವಘಡಗಳಾಗಿದ್ದೆಲ್ಲ ಇದೆ. ಸೊ ಇಲ್ಲಿ ಯಾರು ಕೂಡ ವೆಹಿಕಲ್ಸ್ ನ ತರಬಾರ್ದು ಅಂತ ಹೇಳಿದ್ದಾರೆ. ಹೆಣ್ಣೂರು ಫ್ಲೈಓವರ್ ಎಷ್ಟೊತ್ತಿಗೆ ಬಂದ್ ಆಗುತ್ತೆ ಅನ್ನೋ ಡೀಟೇಲ್ಸ್ ನ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಇದೆ. ರಾತ್ರಿ 11 ಗಂಟೆಯ ನಂತರ ಅಲ್ಲಿ ಯಾವುದೇ ಅವಕಾಶ ಇಲ್ಲ. ಇನ್ಫ್ಯಾಕ್ಟ್ 10:30 ಅಲ್ಲಿ ಪೊಲೀಸರು ಬ್ಯಾರಿಕೇಡ್ ಗಳನ್ನೆಲ್ಲ ಅಳವಡಿಸ್ಬಿಡ್ತಾರೆ. ಸೊ ದಯವಿಟ್ಟು ರಿಸ್ಕ್ ತಗೊಂಡು ಹೋಗ್ಬೇಡಿ. ಮತ್ತೆ ಪೊಲೀಸರ ಹತ್ರ ಮೊದಲ ದಿನನೇ, ವರ್ಷದ ಮೊದಲ ದಿನಕ್ಕೆ ಎಂಟ್ರಿ ಕೊಡಬೇಕಾದ್ರೆ ಕಿರಿಕ್ ಮಾಡ್ಕೊಳಕ್ ಹೋಗ್ಬೇಡಿ. ITC ಇರ್ಬೋದು, ಹೆಬ್ಬಾಳ ಫ್ಲೈಓವರ್, ಬಾಣಸ್ವಾಡಿ, ನಾಗವಾರ, ಯಶವಂತಪುರ, ದೊಡ್ಡ ನೆಕ್ಕುಂದಿ, ಹಾಗೆ ಎಲೆಕ್ಟ್ರಾನಿಕ್ ಸಿಟಿ, ತುಮಕೂರು ರೋಡು, ಮೈಸೂರು ರೋಡು, KH ರೋಡು, ದೊಮ್ಲೂರು, ಹಳೆ ಮದ್ರಾಸ್ ರೋಡು, ಆನಂದರಾವ್ ಸರ್ಕಲ್, ಶಿವಾನಂದ್ ಸರ್ಕಲ್, ಪ್ರಮುಖ ಫ್ಲೈಓವರ್ಗಳು. ನೀವು ಪ್ರತಿನಿತ್ಯ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಳಸುವಂತಹ ಫ್ಲೈಓವರ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಫ್ಲೈಓವರ್ಗಳಲ್ಲೂ ಕೂಡ ಈಗ ಬಂದ್ ಮಾಡ್ತೀವಿ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಸೊ ಇಲ್ಲಿ ಅವಕಾಶ ಇರಲ್ಲ, ಆಲ್ಟರ್ನೇಟಿವ್ ವ್ಯವಸ್ಥೆ ಇರುತ್ತೆ. ನಿಮ್ಗೇನು ತೀರಾ ಕಿರಿಕಿರಿ ಏನಿಲ್ಲ. ಡೈರೆಕ್ಷನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 1 ವಾರದಿಂದ ಕೂಡ ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದೇ ರೀತಿ ಇವತ್ತು ರಿಸ್ಕ್ ತಗೊಂಡು ಈ ಕಡೆ ಹೋಗಿ ಮತ್ತೆ ಪರದಾಡಬೇಡಿ ಅಂತ ಮುಂಜಾಗ್ರತಾ ಕ್ರಮವಾಗಿ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಫ್ಲೈಓವರ್ಗಳನ್ನ ಕೂಡ ಬಂದ್ ಮಾಡಲಾಗುತ್ತೆ. ಬಿಕಾಸ್ ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡೋಕೆ ಹೋಗಿ ಎಡವಟ್ ಮಾಡಿದ್ದು, ಆಮೇಲೆ ಬೇಕಾಬಿಟ್ಟು ಓವರ್ ಸ್ಪೀಡ್ ನಲ್ಲಿ ಡ್ರೈವ್ ಮಾಡಿ ಅನೇಕ ಆಕ್ಸಿಡೆಂಟ್ಗಳಾಗಿದ್ದೆಲ್ಲ ಕಣ್ಮುಂದೆ ಇದೆ. ಸೊ ಅದು ಯಾವುದಕ್ಕೂ ಆಸ್ಪದ ಕೊಡಬಾರ್ದು ಅಂತ ಹೇಳಿ ಫ್ಲೈಓವರ್ಗಳನ್ನ ಕೂಡ ಬಂದ್ ಮಾಡಲಾಗಿದೆ. ಬೆಂಗಳೂರಿನಲ್ಲಾಗಿರುವಂತಹ ಸಿದ್ಧತೆಗೆ ಸಂಬಂಧಪಟ್ಟಂತೆ ರಸ್ತೆಗಳಲ್ಲಿ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋ ಡೀಟೇಲ್ಸ್ ನ ಕೊಡ್ತಾ ಇದ್ವಿ ನಾವು. ಫ್ಲೈಓವರ್ ಬಂದ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಮುಖ ಫ್ಲೈಓವರ್ಗಳು ಎಷ್ಟೊತ್ತಿನ ನಂತರ ಅಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. 11 ಗಂಟೆ ನಂತರ ಬೆಂಗಳೂರಿನ ಬಹುತೇಕ ಫ್ಲೈಓವರ್ಗಳದ್ದು ಕೂಡ ಇದೇ ಸ್ಥಿತಿ ಇದೆ. ಇನ್ಫ್ಯಾಕ್ಟ್ ಎಲ್ಲಾ ಫ್ಲೈಓವರ್ಗಳಲ್ಲೂ ಕೂಡ ಅವಕಾಶ ಇರಲ್ಲ, ಬ್ಯಾರಿಕೇಡ್ಗಳನ್ನ ಹಾಕ್ತಾರೆ. ಬಿಕಾಸ್ ಓವರ್ ಸ್ಪೀಡು ಕಂಟ್ರೋಲ್ ಆಗಲ್ಲ, ರೋಡ್ ರೇಜ್ಗೆಲ್ಲ ಅವಕಾಶ, ಅನ್ನೆಸೆಸರಿ ಪ್ರಾಬ್ಲಮ್ಸ್ ಬೇಡ ಅನ್ನೋದು ಪೊಲೀಸ್ ಇಲಾಖೆ ನಿರ್ಧಾರ.